ಗೈಸ್, ನಾನು ನಮ್ಮ ಫ್ರೆಂಡ್ ಇವತ್ತು ಅವ್ರ ಅಕ್ಕರ ಮನೆಗೆ ಹೋಗ್ತಿದ್ದೀವಿ. ಅಲ್ಲಿ ಏನು ನಡೀತಿ ಅಂತ ನೋಡ್ಬೇಕಾದ್ರೆ ನೀವು ಫುಲ್ ವಿಡಿಯೋ ನೋಡಿ. ನನ್ನ ಫ್ರೆಂಡ್ ರಂಗ ಮಧ್ಯಾಹ್ನ 12 ಗಂಟೆಯಲ್ಲಿ ಫೋನ್ ಮಾಡಿದ್ದ, ಮಚ್ಚ ನಮ್ಮ ಅಕ್ಕರ ಮನೆ ಹತ್ರ ಕೊಟ್ಟು ಬರೋಣ ಅಂತ. ನಾನೀಗ ಅವ್ರ ಮನೆ ಹತ್ರ ಹೋಗ್ತಿದ್ದೀನಿ, ಅವ್ನು ಕರ್ಕೊಂಡೋಣ ಅಂತ. ಅವ್ನು ಏನು ಮಾಡ್ತಾನೋ ಅಂತ ನೀವೇ ನೋಡಿ. ನಾನು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಹುಡುಗ 11:50 ಫೋನ್ ಮಾಡ್ದ. ನಾನು ಅವ್ರ ಮನೆ ಹತ್ರಕ್ಕೆ ಹೋಗೋದು ಅಷ್ಟೊತ್ತಿಗೆ 12 ಹೊತ್ತಾಗಿತ್ತು. ಮನೆ ಹತ್ರ ಏನು ಕೂತಿದ್ದೇನೆ ಅಂತ ನಾನು ಅನ್ಕೊಂಡು ಇವನೇನೋ ಮನೆಗಿರೋ ನಾಟ್ಕಾಡ್ತಾನೆ. ಎಲ್ಲ ಮುಂದೆಯಿಂದ ವೀಡಿಯೋ ಮಾಡಿದ್ರೆ ನಮ್ಮ ಹುಡುಗ ಫೋನ್ ಇಟ್ಕೊಂಡು ಹಿಂದೆಯಿಂದ ವೀಡಿಯೋ ಮಾಡ್ತಾನೆ. ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ, ಏನು ಮಾಡ್ತೀನಿ ಅಂದರೆ KB ವೀಡಿಯೋ ಮಾಡ್ತೀನಿ ಅಂತಿದ್ದ. ಬೈಕಿಂದ ಕೆಳಗಡೆ ಕಿಳಿದ ತಕ್ಷಣ ನಮ್ಮ ಹುಡುಗ ಅವ್ರ ಅಕ್ಕಂಗೆ ನಾಯಿ ಕೊಟ್ಟಿದ್ದ. ನಾಯಿ ನೋಡೋಣ ಅಂತ ಹೋಗ್ತಿದ್ದೀವಿ, ನೀವೇ ನೋಡಿ ಹೇಗೆ ಕಚ್ಕಚ್ಚದ್ ಕಲ್ಲ ಬಾಯ್ ಹಾಕಲ್ಕೊಂಡು ಅಲ್ಲಿಗೆ ಆಮೇಲೆ ಜೋಪಾನ ನಮ್ದು ಇಲ್ದಂಗೆ ಮಾಡಕ್ ಬಿಡೋ ನಿನ್ಗೆ. ಅವ್ರ ಅಕ್ಕರ ಮನೆಗೆ ಹೋದೋ. ಅವ್ರ ಅಕ್ಕರ ಮನೆಗೆ ಹೋಗಿದ ತಕ್ಷಣ ಅವ್ರ ಅಕ್ಕನ ಭಾವನೆ ತೋಟದ ಹತ್ರಕ್ಕೆ ಹೋಗಿರೋ. ನಾವು ಅಲ್ಲಿ ಕೂತ್ಕೊಂಡು ಏನು ಮಾಡೋದಪ್ಪ ಅಂತ ತೋಟದ ಹತ್ರಕ್ಕೆ ಹೋಗಿದ್ದು. ಅಷ್ಟೊತ್ತಿಗೆ ನನ್ನ ಮಗ ನೋಡಿದ್ರೆ ನಾಯಿನೂ ಕರ್ಕೊಂಬತ್ತಾನೆ ಜೊತೆಲಿ. ಹಿರಿಯರು ಹೇಳ್ತಾರಲ್ಲ, ಸದಾಶಿವಂಗೆ ಅದೇ ಜ್ಞಾನವಂತೆ ಅಂತ, ಹಂಗಾಯ್ತು ಈಗ ಒಂದು ಕತೆ. ನಾನು ಗುಂಡಿರೋಡ ಅಂತ ಫೋನ್ ಹಿಡ್ಕೊಂಡು ವಿಡಿಯೋ ಬೈಕ್ ಕೊಡಿಸ್ತಾರೆ. ಇವನು ನಾಯಿ ಎಲ್ಲಿ ಬಿದ್ದೈತಾರಪ್ಪ, ನಾಯಿ ಹಿಡ್ಕೊಂಡು ಹಂಗೆ ಸುಮ್ಮ ಕೂತಾನೆ ಬೈಕ್ ಮೇಲೆ. ರಂಗ, ಅಕ್ಕರ ಮನೆ ತೋಟ ಕರ್ಕೊಬತ್ತೀನಿ ಅಂತ ಹೇಳ್ಬಿಟ್ಟು ನೀನು ಏನೋ ಅಮೆಜಾನ್ ಫಾರೆಸ್ಟ್ ಕರ್ಕೊಂಬಂದಿದ್ದಲ್ಲೋ. ಏನೋ ಒಳ್ಳೆ ಕಾಡಿ ತಂಗಿದ್ದಲ್ಲ ಮರ ಇದು. ಎಲ್ಲೋ ದೊಡ್ಡ ದೊಡ್ಡ ಮರಗಳಯ್ಯ. ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ಜೌರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ನಾನು ನಮ್ಮ ಹುಡುಗನ ತೋಟಕ್ಕೆ ಎಂಟ್ರಿ ಕೊಟ್ಟಾದ್ಮೇಲೆ ನಮ್ಮ ಹುಡುಗ ಮಗಜ ಎಳ್ನೀರು ಕುಯ್ಕೊಬತ್ತೀನಿ ಅಂತ ಅವ್ನು ಹೊಂಟ. ನಾನು ಒಬ್ಬನೇ ನಿಂತ್ಕೊಂಡು ಏನು ಮಾಡ್ದಪ್ಪ ಅಂತ ಒಬ್ಬನೇ ಬೇಜಾರಾಯ್ತು. ಅಷ್ಟಕ್ಕೆ ನಮ್ಮ ಬ್ರೋಗೇನೆ ಫೋನ್ ಮಾಡ್ಕೊಂಡು ಮಾತಾಡ್ತಿದ್ದೆ. ನಾನು ವಿಡಿಯೋ ಮಾಡ್ತಿದ್ದಲ್ಲ, ಅದಕ್ಕೆ ಅವನು ಬಿಡಪ್ ಹೇಳಕ್ಕೆ ಮಚ್ಚ ನಾನು ಎಳ್ನೀರು ಕುಯ್ಕೊಬತ್ತೀನಿ ಅಂತ ಇವನಾಗಿತ್ತು. ಆದರೆ ಇವ್ನು ಕುಯ್ಕೊ ಬರ್ಲಿಲ್ಲ. ಇವ್ನು ಸುಮ್ಮನೆ ನೋಡ್ಕೊಂಡು ನಿಂತಿದ್ದ ಕೈ ಕಟ್ಟಿ ಹಾಕೊಂಡು. ಇವ್ರು ಪಾಪ ಅವ್ರ ಬಾವ ಗೊಬ್ಬರ ಹಾಕೋದು ಬಿಟ್ಟು ಎಳ್ನೀರು ಕುಯ್ಕೊಂಬಂದು ನಮಗೋಸ್ಕರ ಎಳ್ನೀರು ಕುಯ್ಕೊಂಬಂದು ಕೊಟ್ಟರು ಎಳ್ನೀರು ಕುಡಿಲಿ ಅಂತ. ಶಿಸ್ತಾಗಿ ಎಳ್ನೀರು ಕುಡಿತಾ ಇದ್ದೋ ನೋಡಿ. ನಾನು ಎಳ್ನೀರು ಕುಡ್ದಂದ್ರೆ ನಮ್ಮ ಹುಡುಗ ಏನು ಶಿಸ್ತಾಗಿ ಒಂದು ಪೆಗ್ಗೆ ತಂದು ಎತ್ಬಿಟ್ಟು ನಿಧಾನಕ್ಕೆ ಇಳಿಸ್ತಾವನು. ಈಗ ಅವ್ರ ಅಕ್ಕರೆಲ್ಲ ಮಾತಾಡ್ಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೋಗ್ಬೇಕಾರೆ ಅದೇ ಟೈಮ್ಗೆ ಎಲ್ಲ ತೋಟ ಸಿಕ್ತು. ತೋಟದಲ್ಲಿ ಇವನು ಮಗ ಎಲೆ ಕುಯ್ಕೊಬತ್ತೀನಿ ಅಂತ ಹೋದಿವಿ ಅಮ್ಮಂಗೆ ಅಂತ. ನಮ್ಮವನು 10 ರೂಪಾಯಿ ಕೊಟ್ಟಿದ್ದು ಎಲೆ ತಗೊಬಂತ ದುಡ್ಡು ಉಳ್ಸೋಕ್ಕೋಸ್ಕರ ನಾನು ಅದೇ ಗ್ಯಾಪಲ್ಲಿ ಹೋಗಿ ಆ ತೋಟದಲ್ಲಿ ಎಲೆ ಕುಯ್ಕೊಬಂದ್ಬಿಟ್ಟೆ. ನಾವು ರಿಟರ್ನ್ ಊರಿಗೆ ಹೋಗುವಾಗ ಕೆಳಾಪುರದಲ್ಲಿ ಎಗ್ ರೈಸ್ ಕಬಾಬ್ ತಿನ್ಕೊಂಡು ಶಿಸ್ತಾಗಿ ಊರಿಗೆ ಬಂದು ನಾವು ನಮ್ಮ ಹುಡುಗ. ಇವತ್ತಿಗೆ ಈ ವಿಡಿಯೋ ಇಷ್ಟಾದ್ರೆ ಆಗಿಲ್ಲ. ನಿನ್ನೆ ಸಂಜೆ ನಾನು ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ನೋಂಥ ದೇವಸ್ಥಾನಕ್ಕೆ ಹೋದಾಗ ಅದೇ ಪ್ರಸಾದ ತಿನ್ಕೊಂಡು ರೂಮಿಗೆ ಬಂದು ಮಲ್ಕೊಂಡೆ. ಇನ್ನು ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ನಾನು ಹೋಟೆಲ್ಗಂತ ಹೋಗಿದ್ದೆಲ್ಲ. ಹೋಟೆಲ್ ನೋಡೋ ಬರೀ 2 ಇಡ್ಲಿಗೆ ಬರೀ 40 ರೂಪಾಯಿ ತಗೊಂಡಿದ್ದು. ಹೆಂಗೆ ನಾನು ಪಾದಯಾತ್ರೆ ಮಾಡುವಾಗ ಏನೋ ಒಂಥರ ಖುಷಿ ಆಗಿತ್ತು. ಒಂದು ಜೋಶಲ್ಲಿ ಪಾದಯಾತ್ರೆ ಬರ್ಬೇಕಾದ್ರೆ ಏನೋ ಖುಷಿಯಿಂದ ನಾನು ಪಾದಯಾತ್ರೆ ನಡ್ಕೊಂಡು ಬಂದೆ. ಅದೇ ಪಾದಯಾತ್ರೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಊರಿಗೆ ಹೋಗ್ಬೇಕಾದ್ರೆ ಅದು ಏನೋ ಒಂಥರ ಬೇಜಾರಾಯ್ತಿತ್ತು ಗುರು. ಹೋಟೆಲಿಂದ ತಿಂಡಿ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಬಂದೆ ಊರಿಗೆ ಹೋಗೋಣ ಅಂತ. ಇಲ್ಲ ಅಲ್ಲಿ ಬಸ್ಸಲ್ಲಿ ಕೂತಿರೋನ ಕೇಳಿದೆ, ಅಣ್ಣ ಯಾವ ಕಡೆ ಬಸ್ ಹೋಗುತ್ತೆ ಅಂತ. ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ. ಏನೋ